ಅನ್ನದಾತರ ಬೆಳೆ ವಿಮೆ ಹಣಕ್ಕೆ ಅಧಿಕಾರಿಗಳೇ ಕೊಳ್ಳಿ ಇಡ್ತಾ ಇದ್ದಾರೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ಭ್ರಷ್ಟಾಚಾರ ಈಗ ಕೇಳಿ ಬರ್ತಾ ಇರುವಂತದ್ದು. ಪ್ರಧಾನಿ ಫಸಲ್ ಬಿಮಾ ಯೋಜನೆ ಇಲ್ಲಿ ಕೋಟಿ ಕೋಟಿ ಲೂಟಿಯಾಗಿರುವಂತ ವಿಚಾರ. ಅನ್ನದಾತರ ಬೆಳೆ ವಿಮೆ ಹಣಕ್ಕೆ ಅಧಿಕಾರಿಗಳಿಂದಲೇ ಕೊಳ್ಳಿ ಇಡುವಂತ ಕಾರ್ಯ ನಡೀತಾ ಇದೆಯಾ? ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ಭ್ರಷ್ಟಾಚಾರ ನಡೆದಿರುವಂತದ್ದು. ಪ್ರಧಾನಿ ಫಸಲ್ ಬಿಮಾ ಯೋಜನೆ ಇಲ್ಲಿ ಕೋಟಿ ಕೋಟಿ ಭ್ರಷ್ಟಾಚಾರ ನಡೆದಿದೆ. ತಾಲೂಕೊಂದರಲ್ಲೇ ಬರೋಬ್ಬರಿ 9 ಕೋಟಿ ವಂಚನೆ ಆರೋಪ ಕೇಳಿ ಬರ್ತಾ ಇದೆ. ವಿಮಾ ಪಾವತಿಸಿದ್ರು ಕೂಡ ನೂರಾರು ನಿಜವಾದ ರೈತರಿಗೆ ಪಂಗನಾಮ ಹಾಕಲಾಗಿದೆ. ಮಧ್ಯವರ್ತಿಗಳ ಮೂಲಕ ನಕಲಿ ರೈತರ ಖಾತೆಗೆ ಹಣ ಹಾಕಿ ಕೃಷಿ ಅಧಿಕಾರಿ ತಹಶೀಲ್ದಾರ್ ವಿರುದ್ಧ ಅನ್ನದಾತರು ಸಿಡಿದೆದ್ದಿದ್ರು. ಇಬ್ಬರು ಉನ್ನತಾಧಿಕಾರಿಗಳ ಅಮಾನತಿಗೆ ರೈತರು ಈಗ ಬಿಗಿ ಪಟ್ಟಣ ಹಿಡಿದಿದ್ದಾರೆ. ಈಗ ಭ್ರಷ್ಟಾಚಾರ ಕೇಳಿ ಬರ್ತಾ ಇರುವಂತದ್ದು. ಅಧಿಕಾರಿಗಳ ವಿರುದ್ಧ ಅನ್ನದಾತರು ಬೆಳೆ ವಿಮೆ ಹಣಕ್ಕಾಗಿ ಅಧಿಕಾರಿಗಳನ್ನ ನಂಬ್ಕೊಂಡಿದ್ರು. ಅಂದ್ರೆ ಫಸಲ್ ಬಿಮಾ ಯೋಜನೆಯಲ್ಲಿ ಹಣ ರೈತರ ಪರವಾಗಿ ಅದು ರೈತರಿಗೆ ಸೇರ್ಬೇಕಾಗಿತ್ತು. ಆದ್ರೆ ಅಧಿಕಾರಿಗಳು ತಹಶೀಲ್ದಾರ್ ಇದರಲ್ಲಿ ಫೇಕ್ ಅಕೌಂಟ್ಸ್ ನ ಕ್ರಿಯೇಟ್ ಮಾಡಿ ಫೇಕ್ ರೈತರ ಅಕೌಂಟ್ ಅನ್ನ ಆ ಅಕೌಂಟ್ ಗಳಿಗೆ ಹಣವನ್ನ ಜಮಾ ಮಾಡಿರುವಂತದ್ದು. ಈ ಕಡೆ ರೈತರಿಗೆ ಹಣ ಬಂದಿಲ್ಲ. ಅದು ಆರೋಪ ಕೇಳಿ ಬರ್ತಾ ಇರುವಂತದ್ದು ತಹಶೀಲ್ದಾರ್ ಮೇಲೆ. ಮಧ್ಯವರ್ತಿಗಳ ಮೂಲಕ ನಕಲಿ ರೈತರ ಖಾತೆಗೆ ಹಣ ಹಾಕೊಂಡು ಈ ಹಣವನ್ನ ರೈತರಿಗೆ ಸಿಗದೆ ತಾವೇ ನುಂಗ್ ಹಾಕುವಂತ ಪ್ರಯತ್ನ ಮಾಡಿರುವಂತದ್ದು. ಕಲಘಟಗಿ ತಾಲೂಕೊಂದರಲ್ಲೇ ಬರೋಬ್ಬರಿ 9 ಕೋಟಿ ವಂಚನೆ ಆಗಿದೆ. ಅಕ್ರಮದ ಆಟ ಆಡಿರುವಂತಹ ಅಮರ ಮತ್ತು ಬಸವರಾಜ್ ಸಂಕಣ್ಣನವರ ಕೃಷಿ ಅಧಿಕಾರಿ ಅಮರ ಮತ್ತೆ ತಹಶೀಲ್ದಾರ್ ಬಸವರಾಜ ವಂಚನೆಯನ್ನ ಮಾಡಿರುವಂತದ್ದು. ನಿಜವಾದ ರೈತರನ್ನ ಸೈಡ್ ಲೈನ್ ಮಾಡಿ ಕಲಘಟಗಿ ತಾಲೂಕೊಂದರಲ್ಲೇ ಬರೋಬ್ಬರಿ 9 ಕೋಟಿ ವಂಚನೆಯನ್ನ ಮಾಡಿದ್ದಾರೆ. ಅಕ್ರಮದ ಆಟ ಆಡಿರುವಂತದ್ದು ಅಮರ ಮತ್ತು ಬಸವರಾಜ್ ಸಂಕಣ್ಣವರ. ಕೃಷಿ ಅಧಿಕಾರಿಯಾಗಿರುವಂತಹ ಅಮರ್ ಮತ್ತೆ ತಹಶೀಲ್ದಾರ್ ಬಸವರಾಜ್ ವಂಚನೆಯನ್ನ ಮಾಡಿರುವಂತದ್ದು. ಅಲ್ಲಿನ ರೈತರಿಗೆ, ಕಲಘಟಗಿಯ ರೈತರಿಗೆ ನಿಜವಾದ ರೈತರನ್ನ ಸೈಡ್ ಲೈನ್ ಮಾಡಿ ನಕಲಿ ರೈತರ ಖಾತೆಗಳನ್ನ ಸೃಷ್ಟಿ ಮಾಡಿ ಆ ಖಾತೆಗಳಿಗೆ ಹಣ ಜಮಾ ಮಾಡಿ ಆ ಹಣವನ್ನು ಅವರು ತಗೊಂಡು ಬಳಸ್ಕೊಂಡಿರುವಂತದ್ದು. ಅಕ್ರಮ ನಡೆಸಿರುವಂತದ್ದು ತಹಶೀಲ್ದಾರ್ ಜೊತೆಗೆ ಅಮರ ಕೃಷಿ ಇಲಾಖೆ ಅಧಿಕಾರಿ. ಎಫ್ಐಆರ್ ಅಂತೂ ಮಾಡಿದ್ದೀವಿ. PR ಗಳಿದ್ದಾರೆ, ಮತ್ತೆ ಅವರು ಪ್ರೈವೇಟ್ ಖಾಸಗಿ ಬಸ್ಗಳಿದ್ದಾರೆ, ಎಲ್ಲರೂ ಇದ್ದಾರೆ. ಬಟ್ ಇನ್ನೂ ಯಾವುದೂ ತನಿಖೆ ಆಗಿಲ್ಲ. ತನಿಖೆ ಆದ್ಮೇಲೆ ಗೊತ್ತಾಗ್ತದೆ. ನಮ್ಮದಿಂದ ಮಾಡಿದ್ದೀವಿ. ಕ್ಲೋಸ್ ಆಗಿದೆ. ಎಫ್ಐಆರ್ ಅಂತೂ ಮಾಡಿದ್ದೀವಿ. ಎಫ್ಐಆರ್ ಅಂತೂ ಮಾಡಿದ್ದೀವಿ. PR ಗಳಿದ್ದಾರೆ, ಮತ್ತೆ ಅವರು ಪ್ರೈವೇಟ್ ಖಾಸಗಿ ಬಸ್ಗಳಿದ್ದಾರೆ, ಎಲ್ಲರೂ ಇದ್ದಾರೆ. ಬಟ್ ಇನ್ನೂ ಯಾವುದೂ ತನಿಖೆ ಆಗಿಲ್ಲ. ತನಿಖೆ ಆದ್ಮೇಲೆ ಗೊತ್ತಾಗ್ತದೆ. ಸುಮಾರು ರೈತರಿಗೆ ಅವರೇನು ಇನ್ಶೂರೆನ್ಸ್ ಪೇ ಮಾಡಿದ್ದಾರೆ, ಕೆಲವೊಬ್ಬರಿಗೆ ಬಂದಿದೆ, ಕೆಲವೊಬ್ಬರಿಗೆ ಬಂದಿಲ್ಲ. ಅದರಲ್ಲಿ ಸಾಕಷ್ಟು ಆಪಾದನೆಗಳಿದೆ. ಕೆಲವೊಬ್ರು ಏಜೆಂಟ್ಗಳ ಮೂಲಕ ಮಾಡಿರುವಂತಹ ಇನ್ಶೂರೆನ್ಸ್ ಏನಿದೆ ಅದಕ್ಕೆ ದುಡ್ಡು ಬಂದಿದೆ, ಮತ್ತು ಯಾರು ಕನ್ಸರ್ನ್ಡ್ ಇದಕ್ಕೆ ಬ್ಯಾಂಕ್ ಹತ್ರ ಹೋಗಿ ಮಾಡಿದ್ದಾರೆ ಅವ್ರಿಗೆ ಇನ್ಶೂರೆನ್ಸ್ ಬಂದಿಲ್ಲ ಅನ್ನೋದು. ಮತ್ತು ಅವ್ರು ಏನು ಕ್ರಾಪ್ ಹಾಕಿದ್ದಾರೆ ಅದಕ್ಕೆ ವಿರುದ್ಧವಾಗಿಯೇ ಬೇರೆ ಕ್ರಾಪಿಗೆ ಇನ್ಶೂರೆನ್ಸ್ ಬಂದಿದೆ ಅನ್ನೋಂಥ ಮಾಹಿತಿ ಇತ್ತು. ಸೊ ಅದಕ್ಕೆ ತಹಶೀಲ್ದಾರ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ಒಂದು ಪ್ರಾಥಮಿಕವಾಗಿರುವಂಥ ಒಂದು ಪರಿಶೀಲನೆ ನಡೆಸಿ ಅವರು ವರದಿಯನ್ನು ಕೊಟ್ಟು ಅದರ ಆಧಾರದ ಮೇಲೆ FIR ಫೈಲ್ ಮಾಡಲಾಗಿದೆ. ಸೊ ಅದರಲ್ಲಿ ಇರಬಹುದು ಸಂಶಯ ಇರುವಂಥ ಎಲ್ಲ ವ್ಯಕ್ತಿಗಳ ಹೆಸರನ್ನು ಹಾಕಿ ಅವರು FIR ದರ್ಜ್ ಮಾಡಿದ್ದಾರೆ. ಅಲ್ಲಿಂದ ಮುಂದೆ ಇನ್ನೂ ಡೀಟೇಲ್ ಆಗಿ ತನಿಖೆ ಆದ ಮೇಲೆ ಯಾರು ಅದಕ್ಕೆ ತಪ್ಪಿಸ್ತರು, ಯಾರು ಅದರಲ್ಲಿ ಸಮಸ್ಯೆ ಉಂಟು ಮಾಡಿದ್ದಾರೆ ಅನ್ನೋದು ತಿಳಿದು ಬರುತ್ತೆ. 2025 ಮತ್ತು 26ನೇ ಸಾಲಿನ ಮುಂಗಾರು ಹಂಗಾಮಿನ ಬೆಳೆ ಪ್ರೀಮಿಯಂ ಹಣವನ್ನು ಕಟ್ಟಿರ್ತಕ್ಕಂಥ ಕಲಘಟಗಿ ತಾಲೂಕಿನ ತಬಕದಹೊನ್ನಳ್ಳಿ ಹೋಬಳಿ ಮಟ್ಟದಲ್ಲಿ ಬಹಳ ಅನ್ಯಾಯ ಮತ್ತು ತಾರತಮ್ಯತೆ ಕಂಡುಬಂದದ. ಇದು ಕೇವಲ ಸಾಂಕೇತಿಕವಾಗಿ ಹೇಳ್ತಕ್ಕಂಥದ್ದಲ್ಲ, ನಿಖರವಾಗಿರ್ತಕ್ಕಂಥ ಸತ್ಯಾಂಶಗಳನ್ನು ದಾಖಲೆಗಳ ಸಮೇತ ವಿಮೆ ಹಗರಣದಲ್ಲಿ ಹಿರಿಯ ಅಧಿಕಾರಿಗಳನ್ನ ಬಚಾವ್ ಮಾಡೋ ತಂತ್ರ ಏನಾದ್ರೂ ನಡೀತಾ ಇದೆ. 9 ಕೋಟಿ ಲೂಟಿ ಹೊಡೆದು ಸಿಕ್ಕಿ ಬೀಳುವಂತ ಆತಂಕದಲ್ಲಿ ಈಗ ಅಧಿಕಾರಿಗಳಿರುವಂತದ್ದು.
ಕೆಳಹಂತದ ಸಿಬ್ಬಂದಿಗೆ ಟೋಪಿ ಹಾಕಿದ್ದಾರೆ ಕೃಷಿ ಜಂಟಿ ನಿರ್ದೇಶಕ. ಕಲಘಟಗಿಯಲ್ಲಿ 25 ಜನ ಗ್ರಾಮ ಲೆಕ್ಕಾಧಿಕಾರಿಗಳ ಮೇಲೆ ದೂರನ್ನ ನೀಡಲಾಗಿದೆ. ತಮ್ಮದಲ್ಲದ ತಪ್ಪಿಗೆ ಶಿಕ್ಷೆ ಅಂತ ಕಣ್ಣೀರಿಡ್ತಾ ಪರದಾಡ್ತಾ ಇದ್ದಾರೆ ವಿಎಗಳು. ತಾವೇ ಕೇಸ್ ದಾಖಲಿಸಿ ಸೇಫ್ ಆಗೋಕೆ ನೋಡಿದ್ರ ಹಾಗಿದ್ರೆ ಅಧಿಕಾರಿಗಳು. ಅಧಿಕಾರಿಯ ಪ್ಲಾನ್ ವಿರುದ್ಧ ಕಂದಾಯ ಇಲಾಖೆಯ ನೌಕರರು ಸಿಡಿದೇಳ್ತಾ ಇದ್ದಾರೆ. ದೂರು ನೀಡ್ತಾ ಇದ್ದಂತೆ ರಂಗ ಪ್ರವೇಶ ಮಾಡಿರುವಂತದ್ದು ಧಾರವಾಡದ ಡಿಸ್ಟ್ರಿಕ್ಟ್ ಕಮಿಷನರ್. ಯಾರದ್ದೋ ಎಡವಟ್ಟಿಗೆ ವಿಎಗಳಿಗೆ ಶಿಕ್ಷೆ ಆಗೋದಕ್ಕೆ ನಾನ್ ಬಿಡೋದಿಲ್ಲ. ವಿಲೇಜ್ ಅಕೌಂಟೆಂಟ್ಸ್ಗೆ ಶಿಕ್ಷೆ ಆಗ್ತಾ ಇರುವಂತದ್ದು ಕಣ್ಣೀರಿಡ್ತಾ ಇದ್ದಾರೆ ಅವರು. ಯಾರೋ ಮಾಡ್ತಾ ಇರುವಂತಹ ತಪ್ಪಿಗೆ ನಮಗೆ ಯಾಕೆ ಶಿಕ್ಷೆ ಅಂತ. ಅದಕ್ಕೆ ಈಗ ಡಿಸಿ ಎಂಟ್ರಿ ಕೊಟ್ಟಿದ್ದಾರೆ. ಈ ವಿಚಾರದಲ್ಲಿ ನಿಜವಾಗ್ಲೂ ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು, ವಿಲೇಜ್ ಅಕೌಂಟೆಂಟ್ಸ್ಗೆ ಇದ್ರ ಮಾಹಿತಿನೇ ಇಲ್ಲ ಅಂತ ಎಂಟ್ರಿ ಕೊಟ್ಟಿರುವಂತದ್ದು. ಕೆಳ ಹಂತದ ಸಿಬ್ಬಂದಿಗೆ ಟೋಪಿ ಹಾಕಿದ್ದಾರೆ ಕೃಷಿ ಜಂಟಿ ಇಲಾಖೆ ಅಧಿಕಾರಿಗಳು. ಇಲ್ಲಿ ಯಾರು ತಪ್ಪು ಮಾಡಿದ್ದಾರೆ, ತಹಶೀಲ್ದಾರ್ ಆಗಿರಬಹುದು, ಕೃಷಿ ಇಲಾಖೆ ಅಧಿಕಾರಿ ಆಗಿರಬಹುದು, ಅವ್ರನ್ನ ಸೇಫ್ ಮಾಡೋಕೇನಾದ್ರೂ ಪ್ರಯತ್ನ ನಡೀತಾ ಇದೆಯಾ ಅನ್ನುವಂತ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆ ಪ್ಲಾನ್ ವಿರುದ್ಧ ಸಿಡಿದೇಳ್ತಾ ಇರುವಂತದ್ದು. ದೂರು ನೀಡ್ತಾ ಇದ್ದಂತೆ ಡಿಸಿ ಇವಾಗ ಎಂಟ್ರಿ ಕೊಟ್ಟಿದ್ದಾರೆ. ಇಲ್ಲಿ ಯಾರೋ ತಪ್ಪು ಮಾಡಿರುವಂತದ್ದು, ವಿಎಗಳಿಗೆ ಶಿಕ್ಷೆ ಆಗೋದು ಬೇಡ. ನಿಜವಾಗ್ಲೂ ಎಸ್, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಪ್ರಶಾಂತ್ ನೀಡ್ತಾ ಹೋಗ್ತಾರೆ. ಎಸ್ ಪ್ರಶಾಂತ್, ಇಲ್ಲಿ ನೋಡ್ತಾ ಹೋದಾಗ ಅಧಿಕಾರಿಗಳನ್ನ ಸೇಫ್ ಮಾಡೋದಕ್ಕೆ ಪ್ರಯತ್ನ ನಡೀತಾ ಇದೆಯಾ? ನಿಜವಾಗ್ಲೂ ತಕ್ಕ ಶಿಕ್ಷೆ ಆಗ್ಬೇಕು. ತಹಶೀಲ್ದಾರ್ ಆಗಿರಬಹುದು, ಕೃಷಿ ಇಲಾಖೆ ಅಧಿಕಾರಿಗಳಿಗಾಗಿರ್ಬೋದು. ಸದ್ಯದ ಪರಿಸ್ಥಿತಿ ಯಾವ ರೀತಿ ಇದೆ ಅಲ್ಲಿ? ಗಾಯತ್ರಿ, ಏನಂತಂದ್ರೆ ಕಲಘಟಗಿ ಭಾಗದ ರೈತರಿಗೆ ಇಲ್ಲಿ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ಇನ್ಶೂರೆನ್ಸ್ ತುಂಬಿರತಕ್ಕಂತ ಸುತ್ತಮುತ್ತಲಿನ ಹಳ್ಳಿಗಳಿಗೆ ಇಲ್ಲಿ ಕೃಷಿ ಅಧಿಕಾರಿ ಅಂತ ಅಮರ್ ನಾಯಕ್ ಹಾಗೂ ತಹಸೀಲ್ದಾರ್ ಅಂತ ಬಸವರಾಜ ಸಂಕಣ್ಣವ್ರಿಗೂ ಇಬ್ರು ಕೂಡ ಈ 9 ಕೋಟಿ ಹಣವನ್ನ ವಂಚನೆ ಮಾಡಿರ್ತಕ್ಕಂಥ. ಆಮೇಲೆ ಇವರು ಏಜೆಂಟ್ಗಳನ್ನ ಹಿಡ್ಕೊಂಡು ಈ ಇಬ್ರು ಅಧಿಕಾರಿಗಳು ರೈತರಿಗೆ ಈ ಹಣವನ್ನ ವಂಚನೆ ಮಾಡ್ತಕ್ಕಂಥದ್ದು. ಹಾಗೂ ಇನ್ನೊಂದು ಏನಂತಂದ್ರೆ ವಿಶೇಷ ಅಂತಂದ್ರೆ ಇವ್ರು ತಾವು ಬಚಾವಾಗ್ಲಿಕ್ಕೆ ಗ್ರಾಮ ಲೆಕ್ಕಾಧಿಕಾರಿ 25 ಮಂದಿ ಗ್ರಾಮ ಲೆಕ್ಕಾಧಿಕಾರಿಗೆ ಮೇಲೆ FIR ಮಾಡಿರ್ತಕ್ಕಂಥ. ಒಟ್ಟಾರೆಯಾಗಿ ಈ ರೈತರಿಗೆ ಮೋಸ ಮಾಡಿದ ಈ ಕೃಷಿ ಅಧಿಕಾರಿ ಮತ್ತು ಬಸವರಾಜ ಸಂಕನವರು ಇವ್ರ ಮೇಲೆ ಕೂಡ ಕ್ರಮವನ್ನು ಜರುಗಿಸ್ಬೇಕಂತ ಅಲ್ಲಿ ರೈತರ ಆಕ್ರೋಶ ಆಗಿತ್ತು. ಈ ಬಗ್ಗೆ ಡಿಸಿ ಅವರನ್ನು ಕೂಡ ಮಾತಾಡ್ತಾ ಹೋದಾಗ ಡಿಸಿ ಅವರು ಕೂಡ ಹೇಳಿದ್ರು, ಇವರು ಇದು ಏನೇ ಆಗಲಿ ಸೂಕ್ತ ಕ್ರಮವನ್ನು ತೆಗೆದುಕೊಂಡು ನಾವು ಯಾರು ತಪ್ಪು ಮಾಡಿದ್ರೆ ಅವ್ರಿಗೆ ಸೂಕ್ತ ಕಠಿಣ ಕ್ರಮ ತಗೊಳ್ತೇನೆ ಅಂತ ಜಿಲ್ಲಾಧಿಕಾರಿ ಡಿಸಿ ಆರ್ ಕೂಡ ಹೇಳಿರ್ತಕ್ಕಂಥದ್ದು. ಎಸ್, ಥ್ಯಾಂಕ್ ಯು ಪ್ರಶಾಂತ್ ನಿಮ್ಮೆಲ್ಲ ಮಾಹಿತಿಗಾಗಿ.